ನಮಸ್ಕಾರ. 10 ನಿಮಿಷದ ಕಿಡಿಗೆ ಸ್ವಾಗತ. ಕೆಲವೊಮ್ಮೆ ನಮ್ಮ ಯಶಸ್ಸಿಗೆ ಅಡ್ಡಿಯಾಗೋದು ನಮ್ಮ ಮಾತುಗಳೇ. ಹೌದು, ನಂಬೋಕಾಗಲ್ಲ ಅಲ್ವಾ? ಇವತ್ತು ಆಮೆಯ ಹಾರಾಟ ಅನ್ನೋ ಒಂದು ಅದ್ಭುತ ಕಥೆಯ ಮೂಲಕ ನಮ್ಮ ಗುರಿ ಮುಟ್ಟೋ ದಾರಿಯಲ್ಲಿ ಸೈಲೆಂಟ್ ಆಗಿರೋದು ಎಷ್ಟು ಪವರ್ಫುಲ್ ಅಂತ ನೋಡೋಣ. ಆದ್ರೆ ಕಥೆ ಶುರು ಮಾಡೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಕನಸುಗಳಿಗೂ ನಮಗೂ ಮಧ್ಯ ನಿಜವಾಗ್ಲೂ ನಿಂತಿರೋದು ಯಾರು? ಬೇರೆಯವರ, ಸಮಾಜನ, ಅಥವಾ ನಮ್ಮ ಒಳಗೆ ಇರೋ ಹೆಮ್ಮೆ, ಅಹಂಕಾರನ? ಈ ಪ್ರಶ್ನೆಗೆ ಉತ್ತರ ಈ ಕಥೆಯ ಕೊನೆಯಲ್ಲಿ ಸಿಗಬಹುದು. ಈ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಕಮೆಂಟ್ಸ್ನಲ್ಲಿ ಈಗ್ಲೇ ಹೇಳಿ, ನಿಮ್ಮ ಜೀವನದ ಗುರಿಯನ್ನು ತಲುಪುವಾಗ ನೀವು ಫೇಸ್ ಮಾಡಿದ ಅತಿದೊಡ್ಡ ಅಡ್ಡಿ ಯಾವುದು? ಇದನ್ನ ಮನ್ಸಲ್ಲಿಟ್ಕೊಂಡು ಬನ್ನಿ, ಆಮೆಯ ಪಯಣದಲ್ಲಿ ಜೊತೆಯಾಗೋಣ. ನಮ್ಮ ಕಥೆಯ ಮೊದಲ ಭಾಗ, ಸ್ನೇಹಿತರಲ್ಲೊಂದು ಉಪಾಯ. ಇಲ್ಲೊಂದು ಅಸಾಮಾನ್ಯ ಸ್ನೇಹ, ಒಂದು ಅದ್ಭುತ ಪ್ಲಾನ್ ಹುಟ್ಟಿಕೊಳ್ಳುತ್ತೆ. ಒಂದಾನೊಂದು ಕಾಲದಲ್ಲಿ ತುಂಬಾ ಸುಂದರವಾದ ತಿಳಿಯಾದ ನೀರಿನ ಒಂದು ಕೊಳೆ ಇತ್ತು. ಅಲ್ಲಿ 2 ರಾಜಹಂಸಗಳು ಮತ್ತು ಒಂದು ಮುದ್ದಾದ ಆಮೆ ವಾಸವಾಗಿದ್ದವು. ಅವು ಬರೀ ಫ್ರೆಂಡ್ಸ್ ಆಗಿರ್ಲಿಲ್ಲ, ಅವು ಒಂದು ಫ್ಯಾಮಿಲಿ ಥರ ಇದ್ದವು. ದಿನ ಒಟ್ಟಿಗೆ ಆಟ ಆಡೋದು, ಕಷ್ಟಸುಖ ಮಾತಾಡೋದು, ಹೀಗೆ ತುಂಬಾ ಖುಷಿಯಾಗಿದ್ವು. ಆದ್ರೆ ಒಂದು ವರ್ಷ ಭಯಂಕರ ಬರಗಾಲ ಬಂದ್ಬಿಟ್ಟು. ನೋಡ್ತಿದ್ದ ಹಾಗೆ ಆ ಸುಂದರವಾದ ಕೊಳ ಪೂರ್ತಿ ಬತ್ತಿ ಹೋಗಿ ನೆಲವೆಲ್ಲ ಬಿರುಕುಬಿಟ್ಟು ಒಣ ಮರುಭೂಮಿಯ ಹಾಗೆ ಆಗೋಯ್ತು. ಅಲ್ಲಿ ಬದುಕೋದು ಇನ್ನೂ ಸಾಧ್ಯವೇ ಇರಲಿಲ್ಲ. ಆಗ ಹಂಸಗಳು ಬೇರೆ ದಾರಿಯಿಲ್ಲದೆ ಬೇರೆ ಯಾವುದಾದ್ರೂ ನೀರಿರುವ ಜಾಗಕ್ಕೆ ಹಾರಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ವು. ಇದನ್ನ ಕೇಳಿದ ಆಮೆಗೆ ಎದೆ ಒಡೆದ ಹಾಗಾಯ್ತು. ತುಂಬಾನೇ ದುಃಖದಿಂದ ಹೇಳಿತು, ಅಯ್ಯೋ, ನನಗೆ ಹಾರೋಕ್ಕೆ ಆಗಲ್ವಲ್ಲ, ನೀವು ಹೋಗಿ ಬದುಕೊಳ್ತೀರಾ, ಆದ್ರೆ ನಾನ್ ಇಲ್ಲೇ ಇದ್ದು ಸಾಯ್ಬೇಕಾಗತ್ತೆ. ತನ್ನ ಸ್ನೇಹಿತನ ನೋವನ್ನು ನೋಡಲಾಗದೆ ಹಂಸಗಳು ಒಂದು ಸೂಪರ್ ಪ್ಲಾನ್ ಮಾಡಿದ್ವು. ಒಂದು ಉದ್ದವಾದ ಗಟ್ಟಿಯಾದ ಕೋಲನ್ನು ತಂದವು. ಪ್ಲಾನ್ ಏನಂದ್ರೆ, ಆಮೆ ಆ ಕೋಲಿನ ಮಧ್ಯಭಾಗವನ್ನು ತನ್ನ ಬಾಯಿಂದ ಗಟ್ಟಿಯಾಗಿ ಕಚ್ಕೊಳ್ಬೇಕು. ಹಂಸಗಳು ಕೋಲಿನ 2 ತುದಿಗಳನ್ನ ಹಿಡಿದು ಹಾರಬೇಕು. ಆದ್ರೆ ಒಂದೇ ಒಂದು ಕಂಡೀಷನ್, ಅದು ತುಂಬಾನೇ ಇಂಪಾರ್ಟೆಂಟ್. ಏನೇ ಆದ್ರೂ ಪಯಣ ಮುಗಿಯೋವರೆಗೂ ಬಾಯ್ಗೆ ತೆರೆಯಲೇಬಾರ್ದು. ಸರಿ, ಈಗ ನಮ್ಮ ಕಥೆಯ ಅತ್ಯಂತ ರೋಮಾಂಚಕ ಭಾಗ ಶುರು. ಆಕಾಶದಲ್ಲಿ ಒಂದು ಅದ್ಭುತ ಪಯಣ. ಆಮೆಯ ಜೀವನದಲ್ಲೇ ಮರೆಯಲಾಗದ ಕ್ಷಣಗಳು ಇವು. ಹಂಸಗಳು ರೆಕ್ಕೆ ಬಡಿತಿದ್ದಂತೆ ಆಮೆ ನಿಧಾನವಾಗಿ ಗಾಳಿಯಲ್ಲಿ ಮೇಲೆ ಮೇಲೆ ಏರಲು ಶುರು ಮಾಡ್ತು. ಅಬ್ಬಾ, ತನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅದು ಆಕಾಶದಲ್ಲಿ ಹಾರ್ತಿತ್ತು. ಕೆಳಗೆ ನೋಡಿದರೆ ಮರಗಳು, ಹೊಲಗಳು, ಪುಟ್ಟ ಪುಟ್ಟ ಮನೆಗಳು, ಇಡೀ ಪ್ರಪಂಚವೇ ಒಂದು ಸುಂದರವಾದ ಪೇಂಟಿಂಗ್ ತರ ಕಾಣಿಸ್ತಿತ್ತು. ಅದೊಂದು ಮ್ಯಾಜಿಕಲ್ ಫೀಲಿಂಗ್. ಅವರು ಹೀಗೆ ಒಂದು ಹಳ್ಳೆ ಮೇಲೆ ಹಾರಿ ಹೋಗ್ತಿದ್ದಾಗ ಕೆಳಗೆ ಇದ್ದ ಜನರಿಗೆಲ್ಲ ಇದನ್ನು ನೋಡಿ ಶಾಕ್. ಎಲ್ಲರೂ ಕೂಗಾಡಕ್ ಶುರು ಮಾಡಿದ್ರು. ಅಲ್ನೋಡಿ, ಆಮೆ ಹಾರ್ತಾ ಇದೆ, ಏನಿದು ಅದ್ಭುತ, ಅದಕ್ಕೆ ರೆಕ್ಕೆಗಳು ಬಂದ್ವಾ? ಈ ಮಾತುಗಳು ಆಮೆಯ ಕಿವಿಗೆ ಸ್ಪಷ್ಟವಾಗಿ ಕೇಳಿಸ್ತು. ಅಯ್ಯೋ, ಇಲ್ಲೇ ನೋಡಿ, ಕಥೆ ಒಂದು ಬೇಸರದ ತಿರು ತಗೊಳ್ಳೋದು. ಒಂದು ಕ್ಷಣದ ಅಹಂಕಾರ ಹೇಗೆ ಎಲ್ಲವನ್ನೂ ಹಾಳ್ಮಾಡುತ್ತೆ ಅಂತ ಈಗ ಗೊತ್ತಾಗತ್ತೆ. ಜನರ ಹೊಗಳಿಕೆ ಕೇಳಿ ಆಮೆಗೆ ಒಳಗೊಳಗೆ ಹೆಮ್ಮೆ ಶುರುವಾಯಿತು. ಈ ಸೂಪರ್ ಐಡಿಯಾ ನಂದು ಅಂತ ಈ ಜನರಿಗೆಲ್ಲ ಹೇಳ್ಬಿಡ್ಬೇಕು ಅಂತ ಅದರ ಮನಸ್ಸಲ್ಲಿ ಒಂದು ಆಸೆ ಹುಟ್ಕೊಳ್ತು. ಆ ಕ್ಷಣದಲ್ಲಿ ತನ್ನ ಸ್ನೇಹಿತರು ಕೊಟ್ಟಿದ್ದ ಎಚ್ಚರಿಕೆಯನ್ನೇ ಅದು ಮರ್ತುಬಿಡ್ತು. ತನ್ನ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ತೋರ್ಸೋಕೆ ಆಮೆ ಬಾಯಿ ತೆರೆತು. ಈ ಪ್ಲಾನ್ ಮಾಡಿದ್ದು ನಾ ಅಂತ ಹೇಳೋಕೆ ಬಾಯಿ ತೆರೆದ ಮರುಕ್ಷಣವೇ ಅದರ ಬಾಯಲ್ಲಿದ್ದ ಕೋಲಿನ ಹಿಡಿತ ತಪ್ಪಿಯೋಯ್ತು. ಆಕಾಶದಿಂದ ನೇರವಾಗಿ ಅದು ಕೆಳಗೆ ಬಿದ್ದುಬಿಡ್ತು. ಈ ಕಥೆ ನಿಜಕ್ಕೂ ಬೇಸರದ ಅಂತ್ಯವನ್ನು ಕಂಡಿತು. ಆದ್ರೆ ಇದರಿಂದ ನಾವು ಕಲಿಬೇಕಾದ ಪಾಠ ತುಂಬಾನೇ ದೊಡ್ಡದಿದೆ. ಆಮೆಯ ತಪ್ಪಿನಿಂದ ನಮ್ಮ ಜೀವನದ ಗುರಿಗಳಿಗೆ ಅನ್ವಯವಾಗುವ ಪಾಠವನ್ನ ಈಗ ಕಲಿಯೋಣ. ನೋಡಿ, ಈ ಕಥೆಯ ನೀತಿ ತುಂಬಾನೇ ಸಿಂಪಲ್. ನಾವು ಯಾವುದಾದ್ರೂ ಹೊಸ ಕೆಲಸ ಶುರು ಮಾಡಿದಾಗ ನಮ್ಮನ್ನ ಹೊಗಳುವ ಜನನೂ ಇರ್ತಾರೆ, ತೆಗಳುವ ಜನನೂ ಇರ್ತಾರೆ. ಅದು ಕಾಮನ್. ಆದರೆ ನಾವು ಆ ಮಾತುಗಳಿಗೆಲ್ಲ ರಿಯಾಕ್ಟ್ ಮಾಡ್ತಾ ಕೂತ್ರೆ ನಮ್ಮ ಗುರಿಯ ಮೇಲಿನ ನಮ್ಮ ಹಿಡಿತ ತಪ್ಪಿ ಹೋಗುತ್ತೆ. ನಿಜವಾದ ಯಶಸ್ಸು ಸಿಗೋದು ಯಾವಾಗ ಗೊತ್ತಾ? ಈ ಹೊರಗಿನ ಗದ್ದಲವನ್ನ ಇಗ್ನೋರ್ ಮಾಡಿ ನಮ್ಮ ಕೆಲ್ಸ ನಾವು ಮಾಡ್ಕೊಂಡು ಹೋದಾಗ ಮಾತ್ರ. ಹಾಗಿದ್ರೆ ನಮ್ಮ ಗುರಿಯನ್ನು ತಲುಪೋದು ಹೇಗೆ? ಇಲ್ಲಿದೆ 3 ಸಿಂಪಲ್ ಸ್ಟೆಪ್ಸ್. 1. ಹೊರಗಿನ ಗದ್ದಲವನ್ನು ನಿರ್ಲಕ್ಷಿಸಿ. 2. ನಿಮ್ಮ ಮೇಲೆ, ನಿಮ್ಮ ಪ್ರಾಸೆಸ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಮತ್ತು 3. ಅತಿ ಮುಖ್ಯವಾದದ್ದು, ನಿಮ್ಮ ಫೋಕಸ್ ಕೇವಲ ಗುರಿಯ ಮೇಲೆ ಇರಲಿ. ಆಮೆ ಕೋಲನ್ನು ಹಿಡಿದ ಹಾಗೆ ಗುರಿಯನ್ನು ನಾವು ನಮ್ಮ ಕೆಲಸದಿಂದ ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಈ ಮಾತನ್ನ ಯಾವತ್ತೂ ಮರಿಬೇಡಿ.
ನಿಮ್ಮ ಗುರಿಯ ಮೇಲೆ ನಿಮ್ಮ ಹಿಡಿತವನ್ನ ಬಿಗಿಯಾಗಿಡಿ, ಮಾತಿನಲ್ಲಲ್ಲ, ಕೃತಿಯಲ್ಲಿ. ನಮ್ಮ ಕೆಲಸವೇ ಎಲ್ಲದಕ್ಕೂ ಉತ್ತರ ಕೊಡಬೇಕು, ನಮ್ಮ ಮಾತುಗಳಲ್ಲ. ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಈ ಥರದ ಗದ್ದಲ ನಿಮ್ಮ ದಾರಿಗೆ ಅಡ್ಡ ಬಂದಿದ್ಯಾ? ಆಗ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ನಿಮ್ಮ ಅನುಭವನ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನಿಮ್ಮ ಸ್ಟೋರಿ ಬೇರೆ ಯಾರಿಗೂ ಸ್ಫೂರ್ತಿ ಕೊಡ್ಬೋದು. ಈ ಕಥೆ ನಿಮ್ಮ ಮನಸ್ಸಿಗೆ ತಾಗಿದ್ರೆ ನಮ್ಮ ಈ ಪಯಣದಲ್ಲಿ ಜೊತೆಯಾಗಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳನ್ನು ತರಲು ಪ್ರೇರಣೆ ನೀಡುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.